ಗುರುಜಿ ಈ ಬಾರಿ ಪಿತೃಪಕ್ಷ ಹಾಗೆ ಸೂರ್ಯಗ್ರಹಣ ಎರಡು ಒಟ್ಟಿಗೆ ಬರ್ತದೆ. ನೀವು ಆಲ್ರೆಡಿ ಹೇಳಿದ್ದೀರಾ ಪಿತೃಪಕ್ಷದಲ್ಲಿ ತುಂಬಾ ಅನಾಹುತ ಆಗುತ್ತೆ. ಬಟ್ ಈಗ ಕೂಡ ಹೇಳಿದ್ರೆ ನೀವು ಪಿತೃಪಕ್ಷಕ್ಕೆ ಜನನೆಲ್ಲ ಕರೆದಿ ಮಾಡೋದಲ್ಲ, ನೀವೇನು ಮನೆಯಲ್ಲಿ ತಂದೆ ತಾಯಿ ಏನು ಯಾರಿರ್ತಾರೆ ತೀರೋಗಿರ್ತಾರೆ ಅವರಿಗೆ ಕರೆಕ್ಟಾಗಿ ನೀವು ಮಾಡಬೇಕು ಮನೆ ಮಟ್ಟಿಗೆ ಅಂತ ಹೇಳಿ. ಸೊ ಹಾಗಿದ್ರೆ ಹೇಗಿದೆ ಪಿತೃಪಕ್ಷ ಈ ಬಾರಿ, ಹೇಗೆ ಮಾಡ್ಬೇಕು ಹಂಗಿದ್ರೆ? ನನ್ನ ಒಂದು ಪ್ರಕಾರ ಪಿತೃಪಕ್ಷ ಇಸ್ ವೆರಿ ಡೇಂಜರ್ ಆಗಿದೆ. ಈ ಸರಿ ಪಿತೃಪಕ್ಷ ಬಂದಿರೋದೇ ದೊಡ್ಡ ಅನಾಹುತ. ಅದರಲ್ಲಿ 9ನೇ ತಿಂಗಳಲ್ಲಿ ತುಂಬ ದೊಡ್ಡ ಅನಾಹುತ ಕಾದಿದೆ. ನೀವೆಲ್ಲ ನೋವನ್ನು ನೋಡ್ತಾ ಇದ್ದೀರಾ 100%. 9ನೇ ತಿಂಗಳಲ್ಲಂತೂ ಕರಿಮಾರಿ ಹಬ್ಬ ಆಗಿದೆ. ಅದ್ರ ಪಿತೃಪಕ್ಷ ಈ ಸರಿ ನಿಮ್ಮ ಕುಟುಂಬದವ್ರಿಗೆ ದಯವಿಟ್ಟು ಮಾಡಿ, ಊರವ್ರಿಗೆಲ್ಲ ಮಾಡಿ ನೀವು ಹಂಚಬೇಡಿ. ಪಿತೃಪಕ್ಷ ಅದರಲ್ಲಿ ಬೇರೆ 21ನೇ ತಾರೀಕೆ ಬಂದಿದೆ. ಬಹಳ ಮಿರಾಕಲ್. ಅವತ್ತು ಶನಿ ಮತ್ತು ಸೂರ್ಯಗ್ರಹ ಒಬ್ಬರು ಬಂದಿದ್ದಾರೆ. ಅವತ್ತು ಕೂಡ ಪಿತೃಪಕ್ಷದ ಹಿಂದುಗಡೆ 20ನೇ ತಾರೀಕು ಏನಾದ್ರು ಒಂದು ದೊಡ್ಡ ಗಂಡಾಂತರಗಳಾಗುತ್ತೆ. 18ನೇ ತಾರೀಕು 20ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾರಬಹುದು. ಈ ಸರಿ ಪಿತೃಪಕ್ಷ ಮನೆ ಯಜಮಾನನ್ನು ಇಲ್ವಾ ಊರಲ್ಲಿ ದೊಡ್ಡ ರಾಜಕಾರಣಿನ ಯಾರನ್ನಾರು ಬಲಿ ಹಾಕುತ್ತೆ. ಈ ವರ್ಷ ಬರೋದಕ್ಕೆ ಮುಂದಿನ ವರ್ಷ ಈ ಪಿತೃಪಕ್ಷ ಬರೋ ಹೊತ್ತಿಗೆ ದೊಡ್ಡ ರಾಜಕಾರಣಿ ಡೆತ್ ಆಗ್ತಾರೆ. ಇದು ಆಲ್ ಓವರ್ ವರ್ಲ್ಡಲ್ಲಿ ಯಾರು ಬೇಕಾರಾಗಿರ್ಬೋದು. ಮುಂದಿನ ವರ್ಷ ಪಿತೃಪಕ್ಷ, ಅದು ಪಿತೃಪಕ್ಷದ ಮುಂದೆನೂ ಆಗ್ಬೋದು ಹಿಂದೆನೂ ಆಗ್ಬೋದು. ಒಟ್ಟಿನಲ್ಲಿ ಈ ಸರಿ ಪಿತೃಪಕ್ಷ ಯಾರನ್ನಾರು ಮನೆ ಯಜಮಾನರನ್ನ ದೊಡ್ಡ ಅನಾಹುತನ ಮಾಡುತ್ತೆ. ಪಿತೃಪಕ್ಷ ಸರಿಲ್ಲ. ಈ ಸರಿ ಸೂರ್ಯ ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾನೆ. ಈ ಪ್ರಪಂಚದಲ್ಲಿ ಸೂರ್ಯ ಮತ್ತು ಶನಿ ನೋಡ್ಬೇಕಾದ್ರೆ ಒಬ್ಬರು ನಿಮ್ಮದೇ ಇರಕ್ಕಲ್ಲ. ಆ ಥರ ಜಾಗದಲ್ಲಿ ಹುಡ್ತವ್ರು ಕೂಡ ನೆಟ್ಟಿಗಿರಕ್ಕಲ್ಲ, ಬರ್ದಿರಿ ಕೇಳಿ. ಆದರೆ ಪಿತೃಪಕ್ಷದಲ್ಲಿ ಭಾಳ ಮಿರಾಕಲ್ ಏನಪ್ಪ ಅಂದರೆ, ಒಂದು ಮಿರಾಕಲ್ ನನಗೆ ತಿಳಿದಿರೋ ಪ್ರಕಾರ, ನಿಮ್ಮ ಕುಟುಂಬದಲ್ಲಿ ದಯವಿಟ್ಟು ಬೇಗ ಅಥವಾ ಬೆಳಗ್ಗೆಯಿಂದಲೇ ನೀವು ಎಡೆ ಹಾಕಿರೋದು ತುಂಬ ಒಳ್ಳೆಯದು. ಬೆಳಗ್ಗೆಲೇ ಎಡೆ ಹಾಕ್ಬಿಟ್ಟು ದೇವ್ರಿಗೆ ಅರ್ಪಿಸಿ, ಅಂದರೆ ನಿಮ್ಮ ಮನೆಯವ್ರಿಗೆ ಕುಟುಂಬದವ್ರಿಗೆ. ಯಾಕಂದರೆ ಅದಕ್ಕೆ ಮುಂಚೆ ಎಡೆ ಹಾಕೋರು ಯಾರು ಬೇಕಾದ್ರೂ ಹಾಕ್ಬೋದು. 100% ವೆಜ್ ಹಾಕೋರು ಯಾರು ಬೇಕಾದ್ರೂ ಹಾಕ್ಬೋದು. ಈ ಸರಿ ಪಿತೃಪಕ್ಷ ಸರಿ ಬರದೇ ಇರೋದ್ರಿಂದ ಎಲ್ಲರನ್ನೂ ಕರೆದು ಮಾಡಬೇಡಿ. ನಿಮ್ಮ ಕುಟುಂಬದವ್ರನ್ನ ಕರೆದು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ನೆಂಟರು ಇಲ್ವ ನಿಮ್ಮ ಹಿರಿಯವ್ರಿಗೆ ಮಾಡಿ. ನೀವೇನಾಗುತ್ತೆ ಗೊತ್ತಾ, ಈ ಪಿತೃಪಕ್ಷ ನಾನು ನೋಡಿದ್ದೀನಿ. ನಮಗೂ ಗೊತ್ತು. ನಾವು ಪಿತೃಪಕ್ಷ ನಮ್ಮಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ನಮ್ಮೂರು ಹಾಸನದಲ್ಲಿ ನಾನು ಕೂಡ ಮಾಡ್ತೀನಿ. ನಾನು ಹಾಸನಿಗೆ ಹೋಗ್ತೀನಿ. ಅವತ್ತು ನನ್ನ ಲೈವ್ ಇದ್ದರೂ ಕೂಡ ನಾನು ರೆಕಾರ್ಡ್ ಮಾಡ್ಬಿಟ್ಟು ಹೋಗ್ತೀನಿ. ಬೆಳಿಗ್ಗೆಲೇ ಮಾಡಿ ಮುಗಿಸ್ಬೇಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಒಂದು ಮಂಕ್ರಿ ಜನ ಕರಿಬೇಡಿ, ದಯವಿಟ್ಟು ಕರಿಬೇಡಿ. ನಿಮ್ಮ ಕುಟುಂಬದವ್ರಿಗೆ ಅವ್ರಿಗೆ ಮಾತ್ರ ಗೌರವ ಕೊಡಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಒಳಗಡೆ ಫೋಟೋ ಇಟ್ಟಿರ್ತಾರೆ, ಎಡೆ ಹಾಕಿರ್ತಾರೆ, ಒಬ್ಬರು ಇರೋಕ್ಕಲ್ಲ, ಒಂದು ನಾಯಿ ಇರೋಕ್ಕಲ್ಲ ಒಳಗಡೆ. ಹೊರಗಡೆ ಬಂದವ್ರನ್ನ ಮಾತಾಡ್ಸೋಕೆ ಕೂತ್ಕೊಳ್ತೀರಿ. ಇದ್ರು ಅವ್ರ ಶಾಪ ಓದ್ಕೊಂಡು ದರಿದ್ರ ಬೀಳ್ತಾರೆ 100%. ನಿಮ್ಮ ಕುಟುಂಬದವ್ರು ಕರೆದು ಅವ್ರಿಗೆ ಮಾತ್ರ ಗೌರವ ಕೊಡಿ, ಒಳ್ಳೆಯದಾಗುತ್ತೆ. ಈ ತಿಂಗಳಲ್ಲಿ ಹೆಂಗಿರುತ್ತೆ ಅನ್ನೋದು ಹೇಳೋಣ ಮೇಷರಾಶಿಯಿಂದ. ಕೇಳಿ ಮೇಡಮ್ ಅವರೇ. ಹಾಂ ಗುರುಜಿ, ಹೌದು. ಆದರೆ ಈ ಹೇಳಿದ್ರಿ ಅಲ್ಲ ನೀವು, ಅದೇ ಆಡಂಬರದಿಂದ ತುಂಬ ಮಾಡೋದಾಗಿದೆ ಈಗ. ಮತ್ತು ಸಮಯ ಅಂತ ಎಲ್ಲರೂ ತುಂಬ ಕಾತರರಿರ್ತಾರೆ, ಸಮಯ ಯಾವಾಗ ಮಾಡಬೇಕು ಅಂತ. ಕೆಲವರು ಸಂಜೆ ಹೆಚ್ಚಾಗಿ ಮಾಡ್ತಾರೆ. ಸೊ ಅದೊಂದ್ರ ಬಗ್ಗೆ ಹೇಳಬೇಡಿ. ಬೆಳಗ್ಗೆ ಮಾಡಬೇಕಾ, ಸಂಜೆನ, ಮಧ್ಯಾಹ್ನ, ಯಾವಾಗ ಮಾಡಿದ್ರೆ? ಬೆಳಗಿನ ಹೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು. ಈ ಸರಿ ಬೆಳಿಗ್ಗೆ ಯಾಕಂದರೆ ಸೂರ್ಯಗ್ರಹಣ ಇರೋದ್ರಿಂದ ಬೆಳಗಿನ ಟೈಮೇ ಮಾಡಿದಾಗ ಸೂರ್ಯನ ಪವರ್ ಬೆಳಗಿನ ಥರ ಇರುತ್ತೆ. ಅದು ತುಂಬ ಪವರ್ಫುಲ್ಲು. ರಾತ್ರಿ ಮಾಡಿದ್ರೆ ಅದು ನಿಮ್ಮ ಚಾಯ್ಸ್, ಮಾಡೋರು ಮಾಡಿ. ಆದರೆ ತುಂಬ ಆಡಂಬರ ಮಾಡಬೇಡಿ ದಯವಿಟ್ಟು. ಪಿತೃಪಕ್ಷದಲ್ಲಿ ಮಾಡಿದ್ದು ಉಳಿದ್ರೆ ಅದು ನಿಮಗೆ ದರಿದ್ರ ಬರುತ್ತೆ 100%. ಅಡುಗೆ ಉಳಿಬಾರ್ದು. ಅವ್ರಿಗೆ ಊಟ ಬಡಿಸೋಷ್ಟು ಮಾಡಿದ್ರೆ ಒಳ್ಳೆಯದು ಮೇಡಮ್ ಅವರೇ. ಓಕೆ ಗುರುಜಿ,